ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಾಗಿಣಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಫೋನಲ್ಲಿ ಕೆಲವು ಆ್ಯಪ್ಸ್ ಆರ್ ಸಮಥಿಂಗ್ ಯೂಸ್ ಮಾಡೋದು ನಿಮಗೆ ಫೋನ್ ಅನ್ನೋದು ಹ್ಯಾಂಗ್ ಆಗುತ್ತೆ ಆ್ಯಂಡ್ ಕೆಲವು ಟೈಮಲ್ಲಿ ಸ್ಲೋ ಆಗುತ್ತೆ. ಸೊ ಇದನ್ನು ನೀವು ಯಾವ ಥರ ರೆಡ್ಯೂಸ್ ಮಾಡ್ಕೋಬೋದು ಅಂತ. ಆ್ಯಂಡ್ರಾಯ್ಡ್ ಮೊಬೈಲ್ ಯಾವುದೇ ಇದ್ದರೂ ಪರವಾಗಿಲ್ಲ, ಜಸ್ಟ್ ಸೆಟ್ಟಿಂಗ್ಸ್ಗೆ ಹೋಗಿ. ಸೊ ಇದು ಬಂದು ಮೇಯ್ನ್ಲಿ ಡೇಟಾ ಅಂದರೆ ಸ್ಟೋರೇಜ್ ಇರುತ್ತಲ್ಲ. ಸೊ ಇಲ್ಲಿ ತುಂಬ ಜಂಕ್ ಫೈಲ್ಸ್ ಇರುತ್ತೆ, ಅದರ ಕೆಲವು ಡೌನ್ಲೋಡ್ ಮಾಡಿರ್ತೀರ, ಅಗೇನ್ ರೀಡೌನ್ಲೋಡ್ ಆಗಿರೋವೆಲ್ಲ ಜಂಕ್ ಫೈಲ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಆ ಫೈಲ್ಸಿಂದ ನಿಮಗೆ ನಿಮ್ಮ ಫೋನ್ ಅನ್ನೋದು ಹ್ಯಾಂಗ್ ಆಗುತ್ತೆ ಆರ್ ಸ್ಲೋ ಆಗುತ್ತೆ, ಸ್ಟ್ರಕ್ ಆಗುತ್ತೆ. ಸೊ ಇದನ್ನು ನೀವು ಯಾವ ಥರ ಮಾಡ್ಬೋದು ಅಂತ ಪ್ರತಿಯೊಂದು ಫೋನಲ್ಲಿ ಡೆಫಿನೆಟ್ಲಿ ಕ್ಲೀನಪ್ ಸ್ಟೋರೇಜ್ ರ್ಯಾಮ್ ಇರುತ್ತೆ. ಸೊ ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಜಂಕ್ ಫೈಲ್ಸ್ ಇದೆ ಅಂತ. ಸೊ ಇದನ್ನು ನೀವು ಜಸ್ಟ್ ಕ್ಲೀನಪ್ ಅಂತ ಕೊಡಿ. ಸೊ ಇದರಲ್ಲಿಂದ ನಿಮ್ಗೆ ಯಾವುದೇ ರೀತಿ ಪರ್ಮನೆಂಟ್ ಫೈಲ್ಸ್ ಡಿಲೀಟ್ ಆಗಲ್ಲ, ಜಸ್ಟ್ ಟೆಂಪ್ರರಿ ಫೈಲ್ಸ್ ಆರ್ ಜಂಕ್ ಫೈಲ್ಸ್. ಸೊ ನೀವು ಒನ್ಸ್ ಈ ಥರ ಫ್ರೀ ಇದ್ದಾಗೆಲ್ಲ ಡೇಟಾ ಕ್ಲಿಯರ್ ಮಾಡೋದ್ರಿಂದ ನಿಮ್ಮ ಫೋನ್ ಅನ್ನೋದು ಡೆಫಿನೆಟ್ಲಿ ಸ್ಪೀಡ್ ಆ್ಯಸ್ ವೆಲ್ ಆಸ್ ಆನ್ ಟೈಮ್ ಅನ್ನೋದು ರೆಸ್ಪಾನ್ಸ್ ಮಾಡುತ್ತೆ. ಇದೇ ಥರ ನಾವು ಗೂಗಲಲ್ಲಿ ತುಂಬ ಸರ್ಚ್ ಮಾಡ್ತಿರ್ತೀರಿ. ಸೊ ಆ ಡೇಟಾಯಿಂದನೂ ಜಂಕ್ ಫೈಲ್ ಸ್ಟೋರ್ ಆಗುತ್ತೆ. ಸೊ ಅದನ್ನು ನಾವು ಕ್ಲಿಯರ್ ಮಾಡ್ಕೋಬೋದು. ಜಸ್ಟ್ ಗೂಗಲ್ ಕ್ರೋಮ್ ಓಪನ್ ಮಾಡಿದ್ಮೇಲೆ ಜಸ್ಟ್ ರೈಟ್ ಕ್ಲಿಕ್, ಈ 3 ಡಾಟ್ಸ್ ಇರುತ್ತಲ್ಲ, ಕ್ಲಿಕ್ ಮಾಡಿದ್ಮೇಲೆ ಡೆಫಿನೆಟ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ. ಆ್ಯಂಡ್ ಓವರ್ ಸೆಟ್ಟಿಂಗ್ಸ್, ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ. ಸೊ ಇಲ್ಲಿ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಕ್ಲಿಯರ್ ಬ್ರೌಸಿಂಗ್ ಡೇಟಾ. ಅಂದರೆ ನೀವೇನೇನು ಬ್ರೌಸ್ ಮಾಡಿರ್ತೀರೋ ಆ ಡೇಟಾನ ಡಿಲೀಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಮೆನ್ಷನ್ ಇದೆ 7 ಡೇಸ್ಗೆ, 1 ಅವರ, 24 ಅವರ್ಸ್ಗೋ, ಆಲ್ ಟೈಮ. ಸೊ ನಿಮಗೆ ಯಾವ್ದು ನೆಸೆಸಿಟಿ ಆರ್ ಎಲ್ಸ್ ನಿಮ್ಗೆ ಯಾವುದು ಡಿಲೀಟ್ ಮಾಡಬೇಕು ಆ ಡೇಟಾ ನೀವು ಡೆಫಿನೆಟ್ಲಿ ಕ್ಲಿಯರ್ ಡೇಟಾ ಕೊಟ್ಟರೆ ಕ್ಲಿಯರ್ ಆಗುತ್ತೆ. ಓಕೆ ಫೈನ್. ಹಾಗೆ ಸೊ ವಿಂಡೋಸ್ 7 ಆ್ಯಸ್ ವೆಲ್ ಆಸ್ ವಿಂಡೋಸ್ 10ನಲ್ಲಿ ಯಾವ ಥರ ನಾವು ಈ ಕ್ಯಾಶ್ ಮೆಮೊರಿನ ಡಿಲೀಟ್ ಮಾಡ್ಬೋದು ಅಂತ ನೋಡೋಣ. ಸೊ ವಿಂಡೋಸ್ 7 ಆ್ಯಸ್ ವೆಲ್ ಆಸ್ ವಿಂಡೋಸ್ 10ನಲ್ಲಿ ಯಾವ ಥರ ನಾವು ಜಂಕ್ ಫೈಲ್ಸ್ನ ಡಿಲೀಟ್ ಮಾಡ್ಬೋದು ಅಂತ ಫಸ್ಟ್ ರನ್ ಕಮೆಂಟ್ ಹೋಗ್ಬೋದು. ನೀವು ಸರ್ಚಲ್ಲಿ ರನ್ ಅಂತ ಸರ್ಚ್ ಮಾಡ್ಬೋದು ಆರ್ ಎಲ್ಸ್ ವಿಂಡೋ ಪ್ಲಸ್ ಆರ್. ಸೊ ಕಮೆಂಟ್ ಪ್ರಾಂಪ್ಟ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ 3 ಕಮೆಂಟ್ಸ್ನ ಯೂಸ್ ಮಾಡ್ಬೋದು. ಪರ್ಸೆಂಟೇಜ್ ಟೆಂಪ್, ಪರ್ಸೆಂಟೇಜ್. ಸೊ ಓಕೆ ಅಂತ ಕೊಟ್ಮೇಲೆ ಸೊ ಈ ಜಂಕ್ ಫೈಲ್ಸ್ ಏನೇನು ಫೈಲ್ಸ್ ಇರುತ್ತೆ ಅದು ಪ್ರತಿಯೊಂದು ಓಪನ್ ಆಗುತ್ತೆ. ಈ ಫೈಲ್ಸ್ ಎಲ್ಲ ಟೆಂಪ್ರರಿ ನೀವು ಡಿಲೀಟ್ ಮಾಡ್ಬೋದು. ಯಾವುದೇ ರೀತಿ ನಿಮ್ಮ ಪರ್ಮನೆಂಟ್ ಡೇಟಾ ಅನ್ನೋದು ಎಲಪ್ಸ್ ಆಗಲ್ಲ, ಎರೇಸ್ ಆಗಲ್ಲ. ಸೊ ಕಂಟ್ರೋಲ್ ಆರ್ ಡಿಲೀಟ್. ಸೊ ಟೈಮ್ ತಗೊಳುತ್ತೆ. ಆ್ಯಂಡ್ ಇನ್ನೊಂದು ಕಮೆಂಟ್ ಬಂದು ಹಾಗೆ ರನ್ ಕಮೆಂಟ್ ಫ್ರೀ ಫೆಚ್. ಸೊ ಈ ಕಮೆಂಟ್ ಅಲ್ಲೂ ಅಷ್ಟೇ ಜಂಕ್ ಫೈಲ್ಸ್ ಓಪನ್ ಆಗುತ್ತೆ, ಆ ಫೈಲ್ಸ್ನೆಲ್ಲ ನೀವು ಡಿಲೀಟ್ ಮಾಡ್ಕೋಬಹುದು. ಇದು ರಿಪೀಟೆಡ್ ಫೈಲ್ಸ್ಗೆ ಆ ಥರ ಕೇಳ್ತಿರುತ್ತೆ. ಸೊ ಆಲ್ ಫೈಲ್ಸ್ಗೆ ಕೊಡಿ. ಓಕೆ. ಆ್ಯಂಡ್ ಡಿಸ್ಕ್ ಕ್ಲೀನಪ್ ಅಂತ ಇರುತ್ತೆ. ಇಲ್ಲೂ ಅಷ್ಟೇ ಯಾವ ಡಿಸ್ಕ್ ಅದೇ ಮೀನ್ಸ್ ಯಾವ ಡ್ರೈವ್ನ ನೀವು ಕ್ಲೀನ್ ಮಾಡಬೇಕು ಆ ಡ್ರೈವ್ನ ಚೂಸ್ ಮಾಡ್ಕೋಬಹುದು. ನಿಮಗೆ ವಿಂಡೋಸ್ ಸಿ ಓರ್ ಡಿ ಯಾವುದ್ರಲ್ಲಿ ಡೇಟಾ ಹೆವಿ ಇದೆ ಆರ್ ಎಲ್ಸ್ ಯಾವ್ದು ಸ್ಟೋರೇಜ್ ಜಾಸ್ತಿ ಇದೆ ಅದನ್ನ ಕ್ಲೀನ್ ಮಾಡ್ಕೋಬಹುದು. ಸೊ ಯೂಶಲಿ ವಿಂಡೋಸ್ ಸಿನ ಪ್ರಿಫರ್ ಮಾಡ್ತೀವಿ ಬಿಕಾಸ್ ಅಲ್ಲಿ ಸ್ಟೋರೇಜ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಈ ತರ ಆ ಡ್ರೈವಲ್ಲಿ ಇರೋ ಜಂಕ್ ಫೈಲ್ಸ್ ಡಿಲೀಟ್ ಆಗುತ್ತೆ. ಇದರಿಂದ ಯಾವುದೇ ರೀತಿ ಪರ್ಮನೆಂಟ್ ಫೈಲ್ಸ್ ಎಲ್ಲ ಡಿಲೀಟ್ ಆಗಲ್ಲ. ಓಕೆ. ಆ್ಯಂಡ್ ಕೆಲವು ಟೈಮಲ್ಲಿ ಈ ಇಂಟರ್ನೆಟ್ ಆರ್ ಸಮಥಿಂಗ್ ಇಂದ ನಿಮಗೆ ಸಿಸ್ಟಮ್ ಅನ್ನೋದು ಸ್ಲೋ ಆಗುತ್ತೆ. ಸೊ ಅದನ್ನ ಯಾವ ಥರ ಮಾಡ್ಬೋದು ಅಂತ ನೋಡೋಣ. ಸೊ ಇದ್ರಿಗೆ ನೀವು ಕಮೆಂಟ್ ಪ್ರಾಂಪ್ಟ್ನ ಓಪನ್ ಮಾಡಬೇಕಾಗುತ್ತೆ. CMD
ಸೊ ಇದು ಬಂದು CMD ಪ್ರಾಂಪ್ಟ್. ಇಲ್ಲಿ ನೀವು IP config /flush DNS. DNS is ಬಂದ್ಬಿಟ್ಟು ಡೊಮೈನ್ ಸಿಸ್ಟಮ್, ಇದು ಬಂದು ಇಂಟರ್ನೆಟ್ ಕನೆಕ್ಷನ್ ರಿಲೇಟೆಡ್. ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಜಸ್ಟ್ ಆ ಕಮಾಂಡ್ ನೀವು ಕೊಡೋದ್ರಿಂದ ಇಂಟರ್ನೆಟ್ ಕನೆಕ್ಷನ್ ಇಂದ ಏನಾದರೂ ಸಿಸ್ಟಮ್ ಸ್ಲೋ ಆಗ್ತಿದ್ರೆ ಅದನ್ನ ನಾರ್ಮಲ್ ಮಾಡುತ್ತೆ ಅಷ್ಟೇ. ಸೊ ಜಸ್ಟ್ ಎಂಟರ್ ಕೊಡಿ, ಸಕ್ಸಸ್ಫುಲಿ ಸೆಟ್. ಸೊ ಇದರಿಂದ ಸಿಸ್ಟಮ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.